ಬದಲಾವಣೆಗೆ ಅಂತಸ್ತುಗಳು ಬೇಕಾಗಿಲ್ಲ, ಬದಲಾವಣೆಗಳಿಗೆ ಜಾತಿಗಳು ಬೇಕಾಗಿಲ್ಲ. ಮನುಷ್ಯನಲ್ಲಿ ಬದಲಾವಣೆ ಅನ್ನೋದು ಅವನ ಹೃದಯಾಂತರಾಳದಲ್ಲಿ ಸ್ಫುರಿಸಿದಾಗ ಯಾವ ಸಂದರ್ಭ, ಯಾವ ಸನ್ನಿವೇಶ, ಯಾವ ವಯಸ್ಸಾದರೂ ಕೂಡ ಮನುಷ್ಯ ಬದಲಾಗ್ತಾನೆ ಅನ್ನೋದಕ್ಕೆ ವಾಲ್ಮೀಕಿಯವರೇ ಸಾಕ್ಷಿ. ನಿಮಗೆ ಅವರ ಜೀವನದ ಎಲ್ಲ ವಿಚಾರಗಳು ಬಹುತೇಕವಾಗಿ ಗೊತ್ತಿರ್ತವೆ. ಆದ್ರೆ ಆತ ಮೂಲತಃ ಒಬ್ಬ ಈ ಅವರ ಪರಿವಾರವೇ ಅಂತದ್ದು ಏನಂದ್ರೆ ಅವರು ದುಡಿಯೋದು ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಕಸಬೆ ಅದಂತ ತಿಳ್ಕೊಂಡ್ಬಿಟ್ಟಿದ್ರು. ಅವರಿಗೆ ದುಡಿಯೋದು ಗೊತ್ತಿದ್ದಿಲ್ಲ, ಕೃಷಿ ಗೊತ್ತಿದ್ದಿಲ್ಲ. ಏನ್ ಮಾಡೋದಂದ್ರೆ ದಾರಿ ಹೋಕರನ್ನ ಒಡೆದು ಅವರಲ್ಲಿರುವಂತ ನಗನಾಣ್ಯಗಳನ್ನ, ಧಾನ್ಯಗಳನ್ನ, ಹಣ ಸಂಪತ್ತನ್ನ ದೋಚಿಕೊಂಡು ಜೀವನವನ್ನ ನಡೆಸಬೇಕು ಅನ್ನುವಂತ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಂಡಿರುವಂತ ಒಂದು ಸಮುದಾಯ ಅದು. ಯಾರಾದ್ರೂ ದಾರಿ ಹೋಕರನ್ನ ನೋಡ್ಬೇಕು, ಅವ್ರು ಸಿಕ್ಕರೆ ಹೊಡಿಬೇಕು. ಆ ದಿನದ ಆಹಾರವನ್ನ ರೆಡಿ ಮಾಡಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ಬದುಕಿದಂತ ಪರಿವಾರ. ಇದಕ್ಕೆ ಸಾಕಷ್ಟು ಈ ಪುರಾಣೇತರ ಕಥೆಗಳಿದಾವೆ, ಪುರಾಣ ಕಥೆಗಳಿದಾವೆ, ಐತಿಹ್ಯಗಳಿದಾವೆ. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ನಾರದರು ಏನೋ ಈ ಒಂದು ದಿನ ವಾಲ್ಮೀಕಿಯವರ ಈ ಒಂದು ಉಪಟಳವನ್ನ ನೋಡ್ಲಾರ್ದೆ ಪ್ರತ್ಯಕ್ಷ ಆಗ್ತಾರಂತೆ. ಪ್ರತ್ಯಕ್ಷ ಆದ್ಮೇಲೆ ನಾರದ ಅವರು ವಾಲ್ಮೀಕಿ ಅವರ ಹತ್ರ ಬಂದು ನಾರದನ ಸಂಪತ್ತನ್ನು ಹುಡುಕ್ತಾ ಇದ್ದಂತೆ. ವಾಲ್ಮೀಕಿ ನಾರದನ ಸಂಪತ್ತನ್ನು ಹುಡುಕುವಾಗ ಏನೂ ಇಲ್ಲ. ಆದ್ರೆ ಆತನಿಗೆ ಕುತೂಹಲ. ನಾರದರು ಕೇಳಿದ್ರಂತೆ, ಅಯ್ಯೋ ತಮ್ಮ, ನೀನ್ ಏನ್ ಮಾಡಕತ್ತಿ? ಕಳ್ಳತನ ಮಾಡ್ತಾ ಇದ್ದಿ. ಕಳ್ಳತನ ಒಳ್ಳೇದಲ್ಲ. ಇದು ಕಳ್ಳತನ ವಂಚನೆ, ಇದು ಸಮಾಜವನ್ನ ಬಾಧಿಸುತ್ತೆ, ಇದು ಸಮಾಜಕ್ಕೆ ಬಹಳ ಕಳಂಕ. ಇದು ನೀನು ಈ ಕಳ್ಳತನ ಮಾಡುವಂತ ವ್ಯವಹಾರ ಸಮಾಜ ಒಪ್ಪೋದಿಲ್ಲ ಅಂತ ಅಂದ್ರೆ ಅದೆಂಗ್ರಿ ಅಂತ. ಯಾಕಂದ್ರೆ ಆತನ ವಾಲ್ಮೀಕಿಯ ದೃಷ್ಟಿಕೋನದಲ್ಲಿ ಆತನಿಗೆ ಅದು ಒಂದೇ ಗೊತ್ತಿಲ್ಲ. ಕಳ್ಳತನ ಅಂದ್ರೆ ಅದೊಂದು ಕೆಲಸ ಅಂತ, ಕಳ್ಳತನ ಅಂದ್ರೆ ಕಸುಬದು. ಅದು ಬಿಟ್ಟು ಆತನಿಗೆ ಬೇರೆ ಗೊತ್ತಿರಲಿಲ್ಲ. ಯಾವಾಗ ನಾರದರು ಈ ಮಾತುಗಳನ್ನು ಹೇಳಿದಾಗ, ಇಲ್ರಿ ನಮ್ ಕಸಬನೇ ಇದೈತೆ, ನಮ್ ಕುಲ ಕಸಬೇ ಇದೈತೆ, ನಾವು ದಾರಿ ಹೋಕರನ್ನ ಹೊಡಿಬೇಕು, ದಾರಿ ಹೋಕರಲ್ಲಿ ಸಿಗುವಂತ ಸಂಪತ್ತನ್ನು ತಗೋಬೇಕು, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಇದು ಕೆಲಸ ಅಂದ. ಆಯ್ತು, ನನ್ನದೊಂದು ಪ್ರಶ್ನೆ ಅಂತೇಳಿ ನಾರದ್ರು ಕೇಳ್ತಾರೆ. ಏನಂತ ಅಂದ್ರೆ, ನೋಡಪ್ಪ, ನೀನಷ್ಟು ಸಾಕಷ್ಟು ಪಾಪ ಮಾಡಿಬಿಟ್ಟಿ, ಕಳ್ಳತನ ಮಾಡಿ 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 ಸಾಕಷ್ಟು ಪಾಪ ಮಾಡಿದಿ. ನಿನ್ನ ಪಾಪದ ಒಂದು ಪ್ರಮಾಣವಾದ್ರೂ ನಿನ್ನ ಮನೆಯವರು ಯಾರಾದ್ರೂ ಒತ್ಕೊಳ್ತಾರೆ? ನಾನು ನನ್ನ ಪರಿವಾರಕ್ಕಾಗಿ ಕಳ್ಳತನ ಮಾಡ್ತೀನಿ ಅಂದಮೇಲೆ ಇದರ ಹೊಣೆಗಾರಿಕೆಯು ಕೂಡ ನನ್ನ ಪರಿವಾರಕ್ಕೇನೆ, ಅಂದ್ರೆ ನನ್ನ ಕುಟುಂಬಕ್ಕೇನೆ ಅದು ಅನ್ವಯಿಸುತ್ತೆ ಅನ್ನುವಂತ ವಿಚಾರವನ್ನು ಹೇಳಿದಾಗ, ಆಯ್ತು ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ನಿನ್ನ ಪರಿವಾರವೆಲ್ಲವನ್ನ ಹೋಗಿ ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ನೀವೆಲ್ಲರೂ ಕೂಡ ಅದನ್ನ ಹಂಚ್ಕೋಬೇಕು, ನನ್ನ ಪಾಪದ ಹೊರೆಯನ್ನ ನೀವು ಕೂಡ ನಿಮ್ ತಲೆ ಮೇಲೆ ಇಟ್ಕೋಬೇಕು ಅಂತ ಹೇಳಿ ಕೇಳಿದಾಗ, ಇಟ್ಕೊಂತಾರೆ, ಅದಕ್ಕೇನಂತ ಹೇಳಿ ಹೋಗಿ ಕೇಳ್ತಾನೆ. ತನ್ನ ಬಂಧು ಬಾಂಧವರನ್ನ ಕೇಳ್ತಾನೆ, ನೆರೆಹೊರೆ ತನ್ನ ಈ ಹೆಂಡತಿ ಮಕ್ಕಳನ್ನ ಕೇಳ್ತಾನೆ, ತನ್ನ ಸಂಬಂಧಿಕರೆಲ್ಲರಿಗೂ ಕೇಳ್ತಾನೆ. ಇಲ್ಲ, ನಾನು ಪಾಪ ಜಾಸ್ತಿ ಆಗೈತಂತ, ನೀವೊಂದು ಪಾಲ್ ತಗೋಬೇಕು, ನೀನೊಂದು ತಗೋಬೇಕು, ನೀನಿಷ್ಟು ತಗೋಬೇಕು ಅಂದಾಗ ಅಲ್ಲಿ ಎಲ್ರೂ ಕೂಡ ಹೆಂಡತಿ ಮಕ್ಕಳನ್ನ ಸಹಿತವಾಗಿ ಎಲ್ರೂ ಕೂಡ ಅದಂಗ ನೀನ್ ಮಾಡಿದ್ದು ತಪ್ಪು ಕೆಲಸ, ಅದು ಪಾಪ ನೀನೇ ಅನುಭವಿಸ್ಬೇಕು, ನಾವಲ್ಲ ಪಾಪದ ಹೊರೆಯನ್ನು ಒತ್ಕೊಳ್ಳಕ್ ಆಗೋದಿಲ್ಲ ಅಂತ. ಇದರ ಅರ್ಥ ಇಷ್ಟೇ, ಯಾರು ಮನೆಯಲ್ಲಿ ಕೆಟ್ಟವನಾಗಿರ್ತಾನೋ ಅವನನ್ನ ಮಾತ್ರ ಸಮಾಜ ಕೆಟ್ಟವನಂತ ಹೇಳಿ ನೋಡ್ತಾರೆ. ಅದೇ ಮನೆಗೆ ಒಳ್ಳೆಯವನು ಹುಟ್ಟಿದ್ರೆ ಆತನನ್ನ ಗೌರವಿಸ್ತಾರೆ. ಮೂಲಕ್ಕೆ ಅದಾದ್ಮೇಲೆ ಆಚಾರ ಆಯ್ತು. ವಾಲ್ಮೀಕಿ ಅವ್ರಿಗೆ ಬರ್ತಾರೆ ನಾರದ್ರ ಹತ್ರ. ಬಂದಾದ್ಮೇಲೆ, ಇಲ್ರಿ ನನ್ನ ಮನೆಗೆ ಯಾರೂ ಕೂಡ ನನ್ನ ಪಾಪದ ಹೊರೆಯನ್ನು ಹೊತ್ಕೊಳ್ಳಕ್ ರೆಡಿ ಇಲ್ಲ ಅಂತೆ, ಹಂಗಾಗಿ ನನಗೆ ಬಹಳ ಮನಸ್ತಾಪ ಆಯ್ತು ಅಂತ ಹೇಳಿ ಆತ ಬಂದು ನೇರವಾಗಿ ನಾರದ್ರ ಹತ್ರ ಹೇಳಿದ್ಮೇಲೆ ನಾರದರು ಹೇಳ್ತಾರೆ, ಅಂದ್ರೆ ತಮ್ಮ ಇದೇ ಜೀವನ, ನಮ್ಮ ಪಾಪಗಳನ್ನ ನಾವೇ ಅನುಭವಿಸ್ಬೇಕೇ ವಿನಃ
ನಮ್ಮ ಪಾಪದ ಹೊರೆಯನ್ನ ಮಕ್ಕಳಿಗೆ ಬರುತ್ತೆ, ಮೊಮ್ಮಕ್ಕಳಿಗೆ ಬರುತ್ತೆ. ಅದು ಯಾರು ಬರ್ತಾರಂದ್ರೆ ಮಾಡಿದವನೇ. ಅದೇನೋ ಮಾಡಿದ್ದೋಣ ಮಹಾರಾಯ ಅನ್ನುವಂತೆ ಆ ಪಾಪದ ಹೊರೆಯನ್ನ ಯಾವನ್ ಮಾಡ್ತಾರ ಅವರೇ ಅನುಭವಿಸ್ಬೇಕನ್ನುವಂತ ವಿಚಾರದ ಸತ್ಯಾಂಶಗಳು ವಾಲ್ಮೀಕಿ ಗೊತ್ತಾಗುತ್ತೆ. ಅವಾಗ ಜೀವನದ ಎಲ್ಲ ಪರದೆಗಳು ಸ್ಪಷ್ಟವಾಗಿ ವಾಲ್ಮೀಕಿಯವರಿಗೆ ಕಾಣಿಸುತ್ತೆ. ಏನಂದಾಗ ಆಯ್ತು, ನನಗೆ ಮೋಕ್ಷ ಬೇಕಾಗಿದೆ, ನನ್ನ ಮಾಡಿದ ಪಾಪಕ್ಕೆ ದಂಡಕಾರಣ್ಯದಲ್ಲಿ ಆ ತಪಸ್ಸಿಗೆ ಕೂತಂತ ಈ ವಿಚಿತ್ರವಾಗಿರುವಂತ ನಡವಳಿಕೆ ಹೆಂಗಿತ್ತು ಅಂದ್ರೆ, ಆತ ತಪಸ್ಸಿಗೆ ಎಂದೂ ಕೂಡ ವಿಚಲಿತನಾಗಲಾರದೆ ಅಮರಣಾಂತರವಾಗಿ ಉಪವಾಸದಿಂದ ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸು ಆಚರಿಸಿದ ಮೇಲೆ ಆತನ ಕೂತ್ಕೊಂಡಿರುವಂತ ಜಾಗಕ್ಕೆ ಹುತ್ತ ಬೆಳೀತದೆ. ನಾವಿಲ್ಲಿ ವಾಲ್ಮೀಕಿ ಅನ್ನುವಂತ ಪುನರುತ್ಥಾನದ ಮಾತುಗಳನ್ನು ಹೇಳುವಾಗ ವಾಲ್ಮೀಕಿ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ ಅಂತ ಅರ್ಥ. ನಾಗರ ಹಾವುಗಳ ವಾಸಿಸ್ತಾವಲ್ಲ, ವಾಲ್ಮೀಕಿ ಅಂದ್ರೇನೆ ಹುತ್ತ. ಆತನ ಮೂಲ ಹೆಸರು ನರಹರಿ ಅಂತ, ರತ್ನಾಕರ ನರಹರಿ ಅಂತ. ರತ್ನಾಕರನ ಆ ಹೆಸರು ಅಲ್ಲಿಯವರೆಗೆ ಕಳ್ಳನ ಒಂದು ಈ ಪರದೆಯಲ್ಲಿತ್ತು. ಆ ಪರದೆ ಕಳಿಸಿದಾದ್ಮೇಲೆ ಆತನನ್ನ ನೋಡಿ ನಾರದ ಮತ್ತೆ ಬಂದಾದ್ಮೇಲೆ ಹುತ್ತ ಬೆಳೆದಿರುತ್ತೆ. ಅಲ್ಲಿಗೆ ವಾಲ್ಮೀಕಿಯವರು ಅಖಂಡ ಪಾಂಡಿತ್ಯವನ್ನ ಈ ಒಂದು ದೈವಿ ಶಕ್ತಿಯಿಂದ ಪಡ್ಕೊಂಡಾದ್ಮೇಲೆ ನಾರದ ಬರ್ತಾನೆ, ಜಗತ್ತು ನಿನ್ನಿಂದ ಒಂದು ಒಳ್ಳೆಯದನ್ನ ನಿರೀಕ್ಷೆ ಮಾಡುತ್ತೆ, ಆ ನಿರೀಕ್ಷೆಯನ್ನ ನೀನೇ ಮಾಡಬೇಕು ಅಂತ ಹೇಳಿದಾಗ ಈ ದೇಶದಲ್ಲಿ ವಾಲ್ಮೀಕಿಯವರು ಏನ್ ಮಾಡ್ತಾರಂದ್ರೆ, ಅವರು ಈ ಕಳ್ಳತನದ ಕೈಯನ್ನ ಬದಲಾಯಿಸಿ ಆ ಕಳ್ಳತನದ ಕೈಯಲ್ಲಿ ಏನ್ ಮಾಡ್ತಾನಂದ್ರೆ ಪೆನ್ ಹಿಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಪೆನ್ ಹಿಡ್ಕೊಂಡು ಅವತ್ತು ಆರಂಭಿಸಿರುವಂತ ವಾಲ್ಮೀಕಿಯವರು ಅದ್ಭುತವಾಗಿರುವಂತ ರಾಮಾಯಣವನ್ನ ಬರೆದುಕೊಡ್ತಾರೆ. ಇವತ್ತು ರಾಮನನ್ನ ನಾವು ಸಾಕಷ್ಟು ಹಿನ್ನೆಲೆಯಲ್ಲಿ ಆಚರಿಸುವುದನ್ನ ನೋಡ್ತೀವಿ. ಆದ್ರೆ ವಿಪರ್ಯಾಸ, ಮತ್ತೊಂದು ಸಾರಿ ಹೇಳ್ತೀನಿ, ಆದ್ರೆ ಈತನ ಸೃಷ್ಟಿಕರ್ತನಾಗಿರುವಂತ ವಾಲ್ಮೀಕಿಯನ್ನ ಎಲ್ಲೋ ತೆರೆಮರೆಯಲ್ಲಿ ನೋಡುವಂತ ದೃಷ್ಟಿಕೋನಗಳು ಈ ದೇಶದಲ್ಲಿ, ಈ ವ್ಯವಸ್ಥೆಯಲ್ಲಿ, ಬ್ರಾಹ್ಮಣಶಾಹಿ ಪ್ರಭುತ್ವದಲ್ಲಿ ಆಗ್ತಾ ಇರುವುದನ್ನ ನೋಡ್ತೀವಿ. ನೋಡ್ರಿ, ಈ ವಿದ್ವತ್ ಅನ್ನೋದು ಬರೀ ಬ್ರಾಹ್ಮಣರ ಸೊತ್ತು ಅಂತಾರೆ. ಹಾಗಾದ್ರೆ ಆದಿಕವಿ ಅಂದ್ರೆ ಮೊದಲ ಕವಿ ದೇಶಕ್ಕೆ ಯಾರ ಅಂದ್ರೆ ವಾಲ್ಮೀಕಿ. ಅಂದ್ರೆ ವಾಲ್ಮೀಕಿ ಸಮುದಾಯದಿಂದನೇ ಇಲ್ಲಿ ಬರವಣಿಗೆ ಅನ್ನೋದು, ಶಿಕ್ಷಣ ಅನ್ನೋದು ಆರಂಭವಾಯಿತು ಅನ್ನುವಂಥ ಚಿಂತನೆಗಳು ಬ್ರಾಹ್ಮಣಶಾಹಿ ವ್ಯವಸ್ಥೆಗಳು ಒಪ್ಪೋದೇ ಇಲ್ಲ. ಯಾಕಂದ್ರೆ ವಾಲ್ಮೀಕಿಗೆ ಜ್ಞಾನೋದಯವಾಯಿತು, ವಾಲ್ಮೀಕಿಗೆ ಯಾರೋ ಆಶೀರ್ವಾದ ಮಾಡಿದ್ರು, ವಾಲ್ಮೀಕಿಗೆ ಯಾರೋ ಗಣಪತಿಯ ಆಶೀರ್ವಾದವಿತ್ತು ಅಂತ ಹೇಳ್ತಾರೆ. ಯಾವ ದೇವರ ಆಶೀರ್ವಾದ ಇವತ್ತು ಒಂದು ತುತ್ತು ಅನ್ನ ಕೊಡಕ್ ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಯಾವನ ಹತ್ರ ವಿದ್ವತ್ ಇರುತ್ತೆ, ಯಾವನ ಹತ್ರ ಬರವಣಿಗೆ ಇರುತ್ತೆ, ಯಾವನ ಹತ್ರ ಶಿಕ್ಷಣ ಇರುತ್ತೆ, ಅವನು ಮಾತ್ರ ಆ ಶಿಕ್ಷಣದ ಮೊನಚಿನಿಂದ, ಪೆನ್ನಿನಿಂದ ಅದ್ಭುತವಾಗಿರುವಂತ ಕೃತಿಗಳನ್ನ ಚಿತ್ರಿಸುವುದಕ್ಕೆ ಸಾಧ್ಯ ಅನ್ನುವಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಾಲ್ಮೀಕಿ ಅನ್ನುವಂತ ದೇಶಕ್ಕೆ ಮೊದಲ ಶಿಕ್ಷಕ ಅನ್ನೋದು ನನ್ನ ಅಭಿಪ್ರಾಯ. ಈ ದೇಶಕ್ಕೆ ಮೊದಲ ಶಿಕ್ಷಕ. ಯಾಕಂದ್ರೆ ಆತನೇ ಶಿಕ್ಷಣ ವ್ಯವಸ್ಥೆಯನ್ನ ತನ್ನದೇ ಆಗಿರುವಂತ ಪರಿಕಲ್ಪನೆಯಲ್ಲಿ ತಂದುಕೊಡುವಂತ ಪ್ರಯತ್ನವನ್ನ ಮಾಡಿ ಈ ಸಮುದಾಯ ಕೆಳಮಟ್ಟದಲ್ಲಿ ಇದ್ರೂ ಕೂಡ ಅವತ್ತಿಗೆ ಜ್ಞಾನಗಳನ್ನ ಗಳಿಸಿತ್ತು ಅನ್ನುವುದಕ್ಕೆ ವಾಲ್ಮೀಕಿ ಅನ್ನುವಂಥವರೇ ನಮಗೆ ಮೂಲ ಸಾಕ್ಷಿಯಾಗಿ ನಿಲ್ತಾರೆ. ಆದ್ರೆ ನಿಜವಾಗಿ ಇವತ್ತಿನ ಸಂಶೋಧನೆಗಳು ಇನ್ನೂ ತೆರೆಮರೆಯಲ್ಲಿ ಈ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ವಾಲ್ಮೀಕಿಯವರ ಕುರಿತಾಗಿರುವಂತ ಈ ಸಂಶೋಧನೆಗಳು ಹೇಳ್ತಾರೆ, ಇದೇ ಕೋಲಾರದವರು ಅಂತ ಹೇಳ್ತಾರೆ ವಾಲ್ಮೀಕಿಯವರನ್ನ, ಇದೇ ಕರ್ನಾಟಕದ ಕೋಲಾರದವರು ಅಂತ ಹೇಳ್ತಾರೆ. ಅಂದ್ರೆ ಕೋಲಾರ ಮತ್ತು ಆ ಭಾಗ ಏನೈತಲ್ಲ, ಈ ಕೃತಾಯುಗದ ಕಾಲ ಸಂದರ್ಭದಲ್ಲಿ ಅಥವಾ ಕ್ರಿಸ್ತಪೂರ್ವ ಕಾಲ ಸಂದರ್ಭದಲ್ಲಿ ಅವರು ಆಗ್ಲೇ ವಿದ್ವತ್ತನ್ನ ಪಡ್ಕೊಂಡಿದ್ರು, ಶಿಕ್ಷಣವನ್ನ ಪಡ್ಕೊಂಡಿದ್ರು ಅನ್ನುವಂಥದ್ದು ನಮಗೆ ಇದರಿಂದ ಅರ್ಥ ಆಗುತ್ತೆ. ಅದು ಏನೇ ಇದ್ರೂ ಕೂಡ ಈ ಎಲ್ಲ ಸಮುದಾಯಗಳಿಗೆ ಒಂದು ಒಳಿತನ್ನ ಬಯಸುವಂತ ಒಬ್ಬ ಗರ್ಭಿಣಿ ಹೆಣ್ಣನ್ನ ನಿಕೃಷ್ಟವಾಗಿ ನೋಡಿದಂತ ರಾಜಪ್ರಭುತ್ವಕ್ಕೆ ಆಶ್ರಯ ಕೊಟ್ಟಿದ್ದು ಈ ವಾಲ್ಮೀಕಿಯವರೇ. ಆ ಮಕ್ಕಳಿಗೆ ಪೆನ್ನಿನ ಬದಲು ಖಡ್ಗ ಹಿಡಿತಾನೆ, ಅವನು ಕ್ಷತ್ರಿಯ ಧರ್ಮ, ಒಂದು ಕ್ಷತ್ರಿಯ ನೀತಿಗಳನ್ನೇ ಹೇಳಬೇಕು ಅಂತ ಹೇಳಿ ಲವಕುಶರಿಗೆ ಕ್ಷತ್ರಿಯ ಧರ್ಮದ ಶಿಕ್ಷಣಾಭ್ಯಾಸವನ್ನ ಮಾಡಿಸಿದ್ದು ವಾಲ್ಮೀಕಿಯೇ. ಕೊಂಬು ಗರ್ಭಿಣಿ ಸೀತಾದೇವಿಯನ್ನ ಅರಣ್ಯದಲ್ಲಿ ಬಿಟ್ಟಾಗ ಆಕೆಯ ಶುಶ್ರೂಷೆ ಹೆರಿಗೆ, ಇವತ್ತು ಡಾಕ್ಟರ್ ಹೆರಿಗೆ ಮಾಡ್ತಾರಲ್ಲ, ಆ ಹೆರಿಗೆ ಕ್ರಿಯೆ ಮಾಡಿದ್ದೆ ವಾಲ್ಮೀಕಿಯವರೇ. ಹೋಮ ಹವನ ವೇದ ಉಪನಿಷತ್ತುಗಳನ್ನ ಈ ಬ್ರಾಹ್ಮಣರು ಇವತ್ತೇನು ಓದ್ತಾ ಇದಾರಲ್ಲ, ಎಲ್ಲೆಲ್ಲಿ ಈ ಉಪನಯನಗಳನ್ನ ಹೇಳ್ಕೊಡ್ತಾರಲ್ಲ, ಆ ಯೋಧಗಳನ್ನ
ವೇದಗಳನ್ನ ಅಧ್ಯಯನ ಮಾಡಿ ಹೆಂಗೆ ಈ ಹೋಮ ಹವನಗಳನ್ನ ಮಾಡ್ಕೋಬೇಕು ಅನ್ನುವಂತ ಈ ಪರಿಕಲ್ಪನೆಯನ್ನ ಹಾಕೊಡುವಂತ ಪ್ರಯತ್ನವನ್ನ ಮಾಡಿದ್ದು ಅವತ್ತು ವಾಲ್ಮೀಕಿ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಹಾಗಾಗಿ ಅಂತವರ ಈ ಆದರ್ಶಗಳನ್ನ ಕೇವಲ ಜಾತಿಗೆ ಸೀಮಿತ ಅನ್ನೋದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ಅವರು ಯಾವಾಗ್ಲೂ ಕೂಡ ಈ ದೇಶದ ಸ್ವತ್ತುಗಳು. ನಮಗೆ ಸಾಕಷ್ಟು ಜನ ಈ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಜನಿಸಿದ್ರೂ ಕೂಡ ಅವರ ಧ್ಯೇಯ ಒಂದೇ, ಈ ದೇಶದ ಅಭಿವೃದ್ಧಿ. ಅವರ ಇಚ್ಛೆಯೊಂದೇ, ಮಾನವ ಕುಲದ ಏಳಿಗೆ. ಅವರೆಲ್ಲರ ಸ್ಪಷ್ಟವಾದ ಪರಿಕಲ್ಪನೆ ಇಷ್ಟೇ, ನಮ್ಮ ಮಾನವ ಈ ಮನುಜತ್ವ ಪ್ರಭುತ್ವ ಏನೈತಲ್ಲ ಅದು ಜ್ಞಾನದ ದಿಗಂತವನ್ನು ಎತ್ತರೆತ್ತರಕ್ಕೆ ಬೆಳ್ಕೊಂಡು ಹೋಗ್ಲಿ ಅನ್ನುವಂತ ಆಶಯದ ಹಿನ್ನೆಲೆಯಲ್ಲಿ ಅವರು ತಮ್ಮ ವಿಚಾರಗಳನ್ನ ಜಗತ್ತಿಗೆ ಅರುವಂತ ಕೆಲಸವನ್ನ ಮಾಡಿದ್ರೆ ವಿನಃ ಯಾವುದೇ ಸಮುದಾಯವನ್ನ ಒಂದೇ ಎತ್ತು ಕಟ್ಟುವಂತ ಪ್ರಯತ್ನಗಳು ಯಾವ ಧರ್ಮಗಳು ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ಅವುಗಳನ್ನ ನಾವು ತಪ್ಪು ತಿಳುವಳಿಕೆ ಮಾಡಿಕೊಂಡು ಅವುಗಳನ್ನ ನಮ್ಮ ಇಚ್ಛಾನುಸಾರವಾಗಿ ಬದಲಿಸಿಕೊಂಡು ನಾವು ಸ್ವಾರ್ಥಿಗಳಾಗಿದ್ದೀವಿ ವಿನಃ ಧರ್ಮಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಮ್ಗೆ ಧರ್ಮದ ಅರ್ಥನೇ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ. ಧರ್ಮ ಅನ್ನೋದು ಧಮ್ಮ ಅನ್ನುವಂಥ ಧಾತುವಿನಿಂದ ಬಂದಿದ್ದು. ಧಮ್ಮ ಅಂದ್ರೆ ಸತ್ಯ. ಸತ್ಯ ಯಾವುದು ಹೇಳುತ್ತೋ ಅದೇ ಧರ್ಮ. ಈ ದೇಶದಲ್ಲಿ 8 ಅದ್ಭುತವಾಗಿರುವಂತಹ ಧರ್ಮಗಳು. ಈ ದೇಶದಲ್ಲಿ, ಭಾರತ ದೇಶದಲ್ಲಿ 8 ಅದ್ಭುತವಾಗಿರುವಂತಹ ಧರ್ಮಗಳದಾವ. 13,000 ಜಾತಿ ಮತ್ತು ಉಪಜಾತಿಗಳದಾವ. ಆದ್ರೂ ಕೂಡ ಇವತ್ತು ಈ ದೇಶಕ್ಕೆ ಐಕ್ಯತೆ ಕೊರತೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಕುಹಕ ಬುದ್ಧಿಗಳ ಕುತಂತ್ರದಿಂದಾಗಿ ಗಲಭೆಗಳಾಗ್ತವೆ ವಿನಃ ಶಾಶ್ವತವಾಗಿ ಶಾಂತಿ ಮನಸ್ಸಿಚ್ಛೆಯನ್ನ ಒಳಗೊಂಡಿರುವಂತ ಜನರಲ್ಲಿ ಯಾವ ಇಂಥ ಕೀಳು ಭಾವನೆಗಳು ಈ ದೇಶದಲ್ಲಿ ಬಂದಿಲ್ಲ. ಹಂಗೇನಾದ್ರೂ ಬಂದ್ರೆ ಅವು ಆಗ್ತಾನೆ ಹತ್ತುತ್ತವೆ, ಬೆಂಕಿ ಮತ್ತೆ ಆರ್ತವೆ. ನಮ್ಮಲ್ಲಿ ಯಾವಾಗ್ಲೂ ಕೂಡ ಸೋದರತ ಭಾವನೆಗಳಿದ್ದಾವೆ. ನಾವೆಲ್ಲರೂ ಸೇರಿ ಇಲ್ಲಿ ನೋಡ್ರಿ, ಸರ್ವ ಸಮಾಜದ ವ್ಯಕ್ತಿಗಳು ಇಲ್ಲೆಲ್ಲ ಆಸೀನರಾಗಿದ್ದಾರೆ. ಇದರ ಅರ್ಥ ಏನಂದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನೋದು. ಇಲ್ಲಿ ಯಾರೂ ಕೂಡ ನಾವು ಬೇರೆಪ್ಪ ನಮ್ದು ಸಪರೇಟ್ ಅನ್ನುವಂತ ಭಾವನೆಗಳು ಇಲ್ಲ. ನಮ್ಮೆಲ್ಲರಲ್ಲಿಯೂ ಕೂಡ ಐಕ್ಯತಾ ಭಾವನೆ ಇದೆ. ನಮ್ಮೆಲ್ಲರ ಅಭಿವೃದ್ಧಿ, ನಮ್ಮ ಗ್ರಾಮದಿಂದ ಹಿಡ್ಕೊಂಡು ನಮ್ಮ ರಾಜ್ಯದಿಂದ ಹಿಡ್ಕೊಂಡು ನಮ್ಮ ದೇಶದ ಅಭಿವೃದ್ಧಿ ಅನ್ನುವಂತ ಮಾತಿನಲ್ಲಿ ಈ ಧರ್ಮ ಮತ್ತು ಈ ಒಂದು ಶರಣ ಸಂತರ ಈ ವಿಚಾರಗಳು ನಮ್ಮ ದೇಶದ ಅಭಿವೃದ್ಧಿಯ ಕಡೆಗೆ ಹೋಗ್ಬೇಕು. ನಾವೆಲ್ಲರೂ ಆ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕೇ ವಿನಃ ಒಡೆದಾಡುವಂತ ನೀತಿಯ ವ್ಯವಸ್ಥೆಗಳಿಗೆ ನಾವು ತಿಲಾಂಜಲಿ ಹಾಕುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ನಮ್ಮ ಸಮಾಜ ಖಂಡಿತವಾಗಿಯೂ ಕೂಡ ಸಾಕಷ್ಟು ಜನರು ಪೋಷಿಸಿಕೊಂಡು ಬಂದಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ. ಮೊದಲೆಲ್ಲ ನಾವು ಬಹುತೇಕ ನಮ್ಮನ್ನು ನೋಡ್ಬಿಟ್ರೆ ನಮ್ಮನ್ನ ಉಪ್ಪಾರ ಅಂತ ಹೇಳ್ತಿದ್ರು. ಎಲ್ಲ ನಾಯಕರು ಕೂಡ ಏನಪ್ಪ ನೀನು ಉಪ್ಪಾರನ ಅಂತಿದ್ರು. ಯಾಕಂದ್ರೆ ನಾವು ಆ ಸಮಾಜದ ಜೊತೆಗೆ ಅಷ್ಟು ಅನ್ಯೋನ್ಯವಾಗಿ ಬದುಕಿದ್ದೀವಿ. ಕೆಲವ್ರು ನೋಡಿದಾಗ ನಾನು ಕುಂಕುಮ ಹಚ್ಕೊಂಡು ನೀನು ಮುಸ್ಲಿಂ ಅನ್ನೋದು ಹೌದು ಅಂತನೂ ಕೂಡ ಕೆಲವು ಸಾರಿ ಹೇಳಿದ್ವಿ. ಯಾಕಂದ್ರೆ ಜಾತಿಗಳು ಅನ್ನೋದು ಮನುಷ್ಯನ ಈ ಜೀವನದ ಈ ಸಂಕೇತಗಳಲ್ಲ. ನಾವು ಇವನು ಹಿಂಗೆ ಅಂತ ಹೇಳಿ ಅದರಿಂದ ನಾವು ಸೀಮಿತ ದೃಷ್ಟಿಕೋನವನ್ನು ಇಟ್ಕೊಂಡು ಬದುಕಬೇಕಾಗುತ್ತೆ ವಿನಃ ಇವತ್ತು ಜಾತಿ ಅಂದಮೇಲೆ ನನಗೆ ಬಾಯಾರಿಕೆ ಆದ್ರೆ ನಾನು ಇನ್ನೊಬ್ಬರ ಮನೆಗೆ ಹೋಗಿ ನೀರು ಕೇಳಬೇಕೇ ವಿನಃ ನಾನು ನನ್ನ ಜಾತಿಯವನ್ನ ಹುಡ್ಕೊಂಡು ಹೋದ್ರೆ ಸತ್ತೋಗ್ಬಿಡ್ತೀನಿ. ಅಂತ ವ್ಯವಸ್ಥೆಯಲ್ಲಿ ಖಂಡಿತ ನಾವೆಲ್ಲರೂ ಸಹಭಾಗಿತ್ವದಲ್ಲಿ ಬದುಕೋಣ. ನಮ್ಮ ಸಣ್ಣ ಸಮುದಾಯ ಆದರೂ ಕೂಡ ನಮಗೆ ಅದ್ಭುತವಾಗಿರುವಂತಹ ಸಹಕಾರವನ್ನ ಮಾಡಿಕೊಟ್ಟು ನಮ್ಗೆ ಯಾವಾಗಲೂ ಕೂಡ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಎಲ್ಲ ಆರ್ಥಿಕವಾಗಿಯೂ ಕೂಡ ಕೆಲವರು ಇಲ್ಲಿ ಖಂಡಿತ ಹೇಳೋದು ತಪ್ಪಾಗುತ್ತೆ. ಆರ್ಥಿಕವಾಗಿಯೂ ಕೂಡ ನನ್ನ ಸಮುದಾಯಕ್ಕೂ ಮತ್ತು ನನಗೂ ಕೂಡ ಮಾಡಿದಂತ ಸಾಕಷ್ಟು ಜನರು ಇಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ವಂದಿಸಿ ನಾನು ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ.